ಪೂಜೆಗೆ ಬಳಸಿದ ಹೂವು, ಬಳಸಿದ ಮಾವಿನ ಎಲೆಗಳು, ಕೆಲವೇ ದಿನಗಳಲ್ಲಿ ಅದರಿಂದ ತಯಾರಾದ ಸೂಪರ್ ಪವರ್ಫುಲ್ ಗೊಬ್ಬರ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಪೂಜೆಗೆ ತಂದಿರುವಂತಹ ಹೂಗಳನ್ನು, ಬಾಳೆ ಎಲೆ, ಮಾವಿನ ಎಲೆಯನ್ನು ಎಸೆಯೋದಕ್ಕೆ ಹೋಗಬೇಡಿ. ಅದನ್ನು ಯಾವ ರೀತಿಯಲ್ಲಿ ಗೊಬ್ಬರವಾಗಿ ನಾವು ಗಿಡಗಳಿಗೆ ಉಪಯೋಗ ಆಗುವ ಹಾಗೆ ಬಳಸ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಉತ್ತಮವಾಗಿರುವ ಗೊಬ್ಬರವನ್ನು ಸುಲಭವಾಗಿ ಮನೆಯಲ್ಲೇ ವಾಸನೆ ಇಲ್ಲದೇನೆ, ಹುಳಗಳಾಗದೇ ಇರೋ ಹಾಗೆ ತುಂಬ ಸುಲಭದಲ್ಲಿ ನೀವು ಇದನ್ನು ಬಳಸಬಹುದು. ವ್ಯರ್ಥವಾಗಿ ಇದನ್ನು ಎಸೆಯೋದಕ್ಕೆ ಹೋಗಬೇಡಿ. ಇದರಿಂದ ನೀವು ಸಾಲಿಡ್ ಆಗಿರುವಂತಹ ಗೊಬ್ಬರವನ್ನು ಸಹ ತಯಾರಿಸಬಹುದು. ಇದೇ ಒಣಗಿದ ಹೂಗಳಿಂದ ಮತ್ತು ಮಾವಿನ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸಿ ನಿಮ್ಮ ಗಿಡಗಳಿಗೆ ಇದನ್ನು ಕೊಟ್ಟು ಹೆಚ್ಚು ಹೂಗಳನ್ನು ಮತ್ತು ಹೆಚ್ಚು ಹಣ್ಣು ಕಾಯಿಗಳನ್ನು ಪಡಿಬಹುದು. ಅಂತಹ ಸುಲಭ ವಿಧಾನಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋದ ಕೊನೆಯಲ್ಲಿ ಹೇಳೋ ತುಂಬ ಸುಲಭವಾಗಿರೋ ವಿಧಾನವನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಓಕೆ, ಹಾಗೆಯೇ ಮರಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನೀವು ಗಾರ್ಡನ್ ಪ್ರಿಯರ್ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನೆಲ್ನಲ್ಲಿ ಯಾವಾಗಲೂ ಗಾರ್ಡನ್ ಕಂಟೆಂಟ್ ಬರ್ತಾ ಇರುತ್ತೆ. ಓಕೆ, ವಿಡಿಯೋದೊಳಗೆ ಹೋಗೋಣ. ಮೊದಲಿಗೆ ಮಾವಿನ ಎಲೆಗಳು ತೋರಣ ಮಾಡಿದ್ದು ಒಣಗಿದ್ದು ಅಥವಾ ನೀವು ಬಳಸಿ ಉಳಿದಿರುವಂತಹ ಮಾವಿನ ಎಲೆಗಳನ್ನು ಹಸಿ ಕಸಕ್ಕೆ ಹಾಕಬೇಡಿ. ಇದನ್ನು ನೀವು ಈ ರೀತಿಯಾಗಿ ಗಿಡಕ್ಕೆ ಮಲ್ಚಿಂಗ್ ಮಾಡಬಹುದು. ಆದರೆ ಮಳೆಗಾಲದಲ್ಲಿ ಜಾಸ್ತಿ ಮಲ್ಚಿಂಗನ್ನು ನಾನು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು, ಬೇರು ಕೊಳೆಯುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಗಿಡ ಏನಾದರೂ ತೀರಾ ಮಳೆ ನೀರು ಬೀಳುವಂತಹ ಪ್ಲೇಸ್ನಲ್ಲಿ ಇಲ್ಲ ಅಂತ ಅಂದರೆ ನೀವು ಇದನ್ನು ಈ ರೀತಿಯಾಗಿ ಮಲ್ಚಿಂಗ್ ಮಾಡ್ಬೋದು. ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶ ಮೇಂಟೈನ್ ಆಗುತ್ತೆ, ಹೆಚ್ಚು ನೀರು ಗಿಡಕ್ಕೆ ಬೇಕಾಗೋದಿಲ್ಲ, ಗಿಡದ ಬುಡ ತಂಪಾಗಿರುತ್ತೆ, ಜೊತೆಗೆ ಇದು ನಿಧಾನವಾಗಿ ಕಳಿತು ಅಲ್ಲೇ ಗೊಬ್ಬರ ಸಹ ಆಗುತ್ತೆ. ಈ ರೀತಿಯಾಗಿ ಮಲ್ಚಿಂಗ್ ಆಗಿ ನೀವು ಇದನ್ನು ಬಳಸಬಹುದು. ಅದಲ್ಲದೆ ಇನ್ನೂ ಹಲವು ವಿಧಾನಗಳಿದೆ. ಜೊತೆಗೆ ನೀವು ಇದನ್ನು ಕಾಂಪೋಸ್ಟ್ ಬಿನ್ ಇದ್ದರೆ ಕಾಂಪೋಸ್ಟ್ ಬಿನ್ಗೂ ಸಹ ಹಾಕಬಹುದು. ಅದೂ ಇಲ್ಲ ಅಂತ ಅಂದರೆ ಒಂದು ಚೀಲವನ್ನು ತಗೊಂಡು ಈ ರೀತಿ ಇರುವಂತಹ ಎಲ್ಲ ಎಲೆಗಳನ್ನು ಅದರೊಳಗೆ ಫಿಲ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡಿ. ಬೇಕಾದಾಗ ಒಣ ಎಲೆ ರೀತಿಯಲ್ಲಿ ಇದನ್ನು ಬಳಸಬಹುದು. ಕಾಂಪೋಸ್ಟ್ ಬಿನ್ನಲ್ಲಿ ಹಸಿ ಕಸ ಹಾಕಿದ ನಂತರ ಒಣ ಕಸ ಹಾಕಬೇಕಲ್ಲ, ಈ ಎಲೆನೇ ಒಣಗಿದ್ದ ಎಲೆನ ಹಾಕಬಹುದು. ಪಾಟಲ್ಲಿ ರೀಪಾಟಿಂಗ್ ಮಾಡುವಾಗ ಅಡಿಗಡೆಗೆ ಹಾಕಬಹುದು. ಈ ರೀತಿ ಎಲ್ಲದಕ್ಕೂ ಸಹ ನಿಮಗೆ ಒಣ ಎಲೆಗಳು ಬೇಕಾದಾಗ ಬಳಸ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ಎಲ್ಲವನ್ನು ತುಂಬಿಟ್ಟು ಇದನ್ನು ಈ ರೀತಿ ಒಂದು ಚೀಲಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ. ಇದು ಏನಂದರೆ ಬಿಸಿಲಲ್ಲಿ ಒಣಗಿಸಿಡಬೇಕು ಆ ಥರ ಏನಿಲ್ಲ. ಈ ರೀತಿ ಗಾಳಿ ಆಡೋ ರೀತಿ ಚೀಲದಲ್ಲಿ ಹಾಕಿ ನೆರಳಲ್ಲೆಲ್ಲಾದರೂ ಒಂದು ಕಡೆ ಇಟ್ಬಿಟ್ರೆ ಸಾಕು. ಓಕೆನಾ. ನೆಕ್ಸ್ಟು ಹೂಗಳನ್ನು ಯಾವ ರೀತಿ ನಾವು ಗೊಬ್ಬರವಾಗಿ ಬಳಸ್ಕೊಳ್ಬೇಕು ನೋಡೋಣ. ನಾನಿಲ್ಲಿ ಮಾಮೂಲಾಗಿ ನಾವು ಯೂಸ್ ಮಾಡುವಂತಹ ಒಂದು ಚಿಕ್ಕ ಪಾಟನ್ನೇ ತಗೊಂಡಿದ್ದೀನಿ. ಇದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಶ್ರಮ ಹಾಕುವಂತಹ ಅವಶ್ಯಕತೆಯೇ ಇಲ್ಲ. ಯಾವುದೋ ಒಂದು ಚಿಕ್ಕದ ಪಾಟು ಅಥವಾ ಗ್ರೋ ಬ್ಯಾಗ್, ಬಕೆಟು ಏನಾದರೂ ತಗೊಳ್ಳಿ, ಡ್ರೈನೇಜ್ ಹೋಲ್ ಇರಬೇಕಷ್ಟೇ. ಸಿಂಪಲ್ ಥಿಂಗು. ಇಲ್ಲಿ ಕೂಡ ಡ್ರೈನೇಜ್ ಹೋಲು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಬಾಟಮಲ್ಲಿ ಏನು ಕಲ್ಲೆಲ್ಲ ಹಾಕ್ಕೊಳ್ಳೋದಿಲ್ಲ. ಚಿಕ್ಕದಿದ್ದರೆ ಡ್ರೈನೇಜ್ ಹೋಲು ಕಲ್ಲು ಹಾಕ್ಕೊಳ್ಬೇಕು, ಅಲ್ಲಿ ಕಸ ಹೋಗಿ ಕಟ್ಕೊಳ್ಬಾರ್ದು ಅಂತ. ಆನಂತರ ಗಾರ್ಡನಲ್ಲಿ ಇರುವಂತಹ ಒಣ ಎಲೆ ಎಲ್ಲ ಕಸವನ್ನು ತೊಗೊಂಬಂದು ನಾನು ಆ ಪಾಟ್ಗೆ ಹಾಕ್ತಾಯಿದ್ದೀನಿ. ಬಾಟಮಲ್ಲಿ ಹಸಿ ಕಸ ಹಾಕಬಾರ್ದು, ಒಣ ಕಸವನ್ನು ಹಾಕಬೇಕು. ಏನಕ್ಕೆ ಅಂತಂದರೆ ಒಣ ಕಸ ಹೆಚ್ಚಿದರೆ ಹುಳ ಆ ಥರದ್ದೆಲ್ಲ ಆಗಲ್ಲ, ಹೆಚ್ಚು ಸ್ಮೆಲ್ ಬರೋದು ಅದೆಲ್ಲ ಆಗಲ್ಲ. ಓಕೆ, ಫಸ್ಟ್ ಈ ಥರ ಹಾಕ್ಕೊಳ್ಳಿ. ಆನಂತರ ನಿಮ್ಮ ಹತ್ರ ಏನಿರತ್ತಲ್ವ ಹೂವು, ಆ ಹೂವಲ್ಲಿ ಈ ಪ್ಲಾಸ್ಟಿಕ್ ದಾರಗಳು ಅಥವಾ ಈ ರೀತಿಯ ಮಣಿಗಳು ಡಿಸೈನಿಗಂತ ಯೂಸ್ ಮಾಡಿರೋದು ಆ ಥರದ್ದೇನಾದರೂ ಕರಗದೇ ಇರುವಂತಹದ್ದೇನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಿಬಿಡಿ. ಅದನ್ನು ರಿಮೂವ್ ಮಾಡಿ ಆನಂತರ ಅದನ್ನು ತೆಗೆದುಬಿಟ್ಟು ನೀವೇನು ಹೂವು ಎಷ್ಟಿದೆ ಅಷ್ಟನ್ನು ಹಾಕಿ. ಒಂದು ಸ್ವಲ್ಪ ಒಣ ಕಸ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹೂವಿದ್ರೆ ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಈ ರೀತಿ ಹಾಕಿ ಮತ್ತೆ ನಿಮ್ಮ ಹತ್ರ ಒಂದು ಸ್ವಲ್ಪ ಏನಾದರೂ ಗಾರ್ಡನ್ ವೇಸ್ಟ್ ಇತ್ತು ಅಥವಾ ಮಣ್ಣು ಇದ್ದರೆ ಒಂದು ಸ್ವಲ್ಪ ಮಣ್ಣು ಹಾಕಿಬಿಡಿ ಟಾಪ್ ಲೇಯರಲ್ಲಿ. ನನ್ನ ಪ್ರಕಾರ ದೇವರಿಗೆ ಮುಡಿಸಿದ ಹೂವನ್ನು ಹಸಿ ಕಸ ಜೊತೆಗೆ ಅಥವಾ ಬೇರೆ ಇನ್ಯಾವುದೋ ಅನ್ನ ಅದೆಲ್ಲ ಹಾಕಿರ್ತಾರೆ, ಅದ್ರ ಜೊತೆಗೆ ಹಾಕಿ ಅದನ್ನು ಎಸೆಯೋದಕ್ಕಿಂತ ಈ ರೀತಿ ಉಪಯೋಗಕ್ಕೆ ಬರೋ ರೀತಿ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು 10ರಿಂದ 12 ದಿನಗಳ ನಂತರ ಬಾಟಮಲ್ಲಿ ಈ ರೀತಿ ಲಿಕ್ವಿಡ್ ಸಂಗ್ರಹ ಆಗಿರುತ್ತೆ. ಆ ಲಿಕ್ವಿಡನ್ನು ನೀವು
1:5 ಪ್ರಮಾಣದಲ್ಲಿ ಗಿಡಗಳಿಗೆ ಕೊಡಬಹುದು. ಒಳ್ಳೆಯ ನ್ಯೂಟ್ರಿಯೆಂಟ್ ಇರುವಂತಹ ಲಿಕ್ವಿಡ್ ಇದಾಗಿರುತ್ತೆ. ಡೈರೆಕ್ಟಾಗಿ ಗಿಡಕ್ಕೆ ಕೊಡಬೇಡಿ. 1:5 ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಿಮ್ಮಲ್ಲಿರುವ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು. ಸೊಪ್ಪು, ತರಕಾರಿ, ಹೂ ಬಿಡುವ ಎಲ್ಲ ಗಿಡಗಳಿಗೂ ಇದನ್ನು ಕೊಡಬಹುದು. ಇದರಿಂದ ಹೂವಿನ ಸೈಜ್ ತುಂಬ ಚೆನ್ನಾಗಾಗತ್ತೆ. ಯಾವುದೇ ಒಂದು ತರಕಾರಿ ಸಿಪ್ಪೆ, ಹೂವು, ಹಣ್ಣು ಎಲ್ಲವನ್ನ ಸಹ ಈ ರೀತಿ ನೀವು ಮಾಡಿ ಅದನ್ನು ಕೊಡಬಹುದು. ಹೂವಿನ ಸೈಜ್ ತುಂಬಾ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿ ಬರುತ್ತೆ. ಜೊತೆಗೆ ಕಲರ್ಗಳು ತುಂಬ ಬ್ರೈಟಾಗಿ ಬರುತ್ತೆ. ಓಕೆನಾ. ನಮ್ಮ ಚಾನೆಲಲ್ಲಿ ಗುಲಾಬಿ ಗಿಡಗಳಿಗೆ ಮತ್ತು ದಾಸವಾಳ ಗಿಡಗಳಿಗೆ ಬರುವಂಥ ಸಮಸ್ಯೆಗಳು, ಅದಕ್ಕೆ ಪರಿಹಾರ, ಈ ಬಗ್ಗೆ ತುಂಬಾ ವಿಡಿಯೋಗಳಿದೆ. ಒಂದು ಸತಿ ಚಾನೆಲ್ನ ವಿಸಿಟ್ ಮಾಡಿ. ನಿಮಗೆ ಹೆಲ್ಪ್ ಆಗುವಂಥ ತುಂಬ ವಿಡಿಯೋಸ್ಗಳು ನಮ್ಮ ಚಾನೆಲ್ನಲ್ಲಿದೆ. ಓಕೆ. ಇದಾಗಿ ಸ್ವಲ್ಪ ದಿನಗಳ ನಂತರ ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ಪಡೆದ್ರಲ್ಲ, ಅದೇ ಕಾಂಪೋಸ್ಟ್ ಬಿನ್ನಲ್ಲಿ ನಿಮಗೆ ಡ್ರೈ ಆಗಿ ಒಣಗಿದಂತಹ ಈ ರೀತಿಯ ಗೊಬ್ಬರ ಸಿಗತ್ತೆ. ಅದನ್ನು ನೆರಳಿನಲ್ಲಿ ಒಣಗಿಸಿ ಸ್ವಲ್ಪ ಸಾಣಿಸಿ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ಗಿಡಗಳಿಗೆ ಗೊಬ್ಬರವಾಗಿ ಕೊಡಬಹುದು. ಇದೇ ರೀತಿಯಾಗಿ ಮನೆಯಲ್ಲಿರುವ ಹಸಿ ಕಸದಿಂದ ಸಹ ಗೊಬ್ಬರವನ್ನು ತಯಾರಿಸಬಹುದು. ಆ ಬಗ್ಗೆ ವಿಡಿಯೋ ಚಾನೆಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ಓಕೆ. ಇದೇ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಬಿಟ್ಟು ಈ ರೀತಿ ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿದಾಗ ಸಹ ಮಿಕ್ಸ್ ಮಾಡ್ಕೊಂಡು ಬಳಸಬಹುದು. ಇದು ಮಣ್ಣು ಸ್ವಲ್ಪ ಉದುರುದ್ರಾಗಿ ಇರೋ ರೀತಿ, ಬೇರಿಗೆ ಚೆನ್ನಾಗಿ ಗಾಳಿ ಆಡೋ ರೀತಿ ಹೆಲ್ಪ್ ಮಾಡುತ್ತೆ. ಆದರೆ ನೆರಳಿನಲ್ಲಿ ಒಣಗಿಸಿ ಆನಂತರ ಪುಡಿ ಮಾಡಿ ಇದನ್ನು ಬಳಸಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಬಳಸೋ ಹಾಗಿಲ್ಲ. ಇದನ್ನು ನರ್ಸರಿಯಿಂದ ನೀವು ಯಾವ ಗಿಡ ತಂದಿರ್ತೀರ ಅದನ್ನು ರೀಪಾಟ್ ಮಾಡಬೇಕು ಅಂತ ಇದ್ದೀರಾ, ಅದಕ್ಕೂ ಕೂಡ ಬಳಸಬಹುದು. ಅಥವಾ ನಿಮ್ಮ ಹತ್ರ ಈಗಾಗಲೇ ಇರುವಂತಹ ಗಿಡವನ್ನು ರೀಪಾಟ್ ಮಾಡುವ ಪಾಟಿಂಗ್ ಮಿಕ್ಸಿಗೆ ಸಹ ಬಳಸಬಹುದು. ಇದು ಬೇರಿನ ಬೆಳವಣಿಗೆಗೆ ಹೆಲ್ಪ್ ಆಗೋದ್ರ ಜೊತೆಗೆ ಮಣ್ಣನ್ನು ಅಂಟಂಟಾಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಇದೇ ರೀತಿಯಾಗಿ ಕಿಚನಲ್ಲಿರುವ ಹಸಿ ಕಸದಿಂದ ಗೊಬ್ಬರವನ್ನು ಸಹ ತಯಾರಿಸಬಹುದು. ಹೇಗೆ ತಯಾರಿಸಬೇಕು ಅಂತ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ತುಂಬ ವಿಡಿಯೋಗಳು ಆ ವಿಷಯದ ಮೇಲೆ ಸಹ ಇದೆ. ಓಕೆನಾ. ಈ ಹೂಗಳನ್ನು ಗೊಬ್ಬರವಾಗಿ ಬಳಸುವ ಇನ್ನೊಂದು ಸುಲಭ ವಿಧಾನವನ್ನು ಈಗ ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಲಿಕ್ವಿಡನ್ನು ಮಾತ್ರ ಪಡಿಬಹುದು. ನಾನು ಈ ಬಕೆಟನ್ನು ಗಾರ್ಡನ್ಗಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೆಗಣಿಯನ್ನು ನೀರನ್ನು ಗಿಡಗಳಿಗೆ ಕೊಡೋದಕ್ಕೆ, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸೋದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಈ ರೀತಿ ಕೆಲವೊಂದೊಂದು ವಸ್ತುಗಳನ್ನು ಗಾರ್ಡನ್ಗಂತಲೇ ಇಡೋದ್ರಿಂದ ಗಾರ್ಡನ್ನ ಕೆಲಸಗಳು ನಮಗೆ ಸುಲಭವಾಗಿ ಆಗತ್ತೆ. ಏನು ಹೂ ಇರುತ್ತಲ್ಲ ನಿಮ್ಮ ಹತ್ರ, ಅದನ್ನು ಈ ರೀತಿ ನೀರಿನಲ್ಲಿ ನೆನೆಸಿಟ್ಬಿಡಿ. ಹೀಗೆ ನೆನೆಸಿ ಒಂದು 3-4 ದಿನ ಅದನ್ನು ನೆನೆಸಿ ಇಟ್ಬಿಡಬೇಕು. ಅದನ್ನು ಈ ರೀತಿ ಒಂದು ಕಾರ್ಡ್ಬೋರ್ಡ್ ಶೀಟಿನಿಂದ ಮುಚ್ಚಿ 2-3 ದಿನಗಳ ನಂತರ ಆ ಹೂವನ್ನು ಬಿಟ್ಟು ಬರೀ ಲಿಕ್ವಿಡನ್ನು ಮಾತ್ರ ತಗೊಂಡು 1:1 ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಿ. ನಾನಿಲ್ಲಿ ವಿಡಿಯೋ ಪರ್ಪಸ್ಸಿಗೋಸ್ಕರ ಮಾತ್ರ ನೆನೆಸಿರೋದು. ನಾನು ಹೂಗಳನ್ನು ಡೈರೆಕ್ಟಾಗಿ ಕಾಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಕೊನೆಯ ಅತ್ಯಂತ ಸುಲಭದ ವಿಧಾನ ಇದು ನೋಡಿ. ಪಾಟಲ್ಲಿ ನೀವು ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಪಾಟಿನ ಬುಡದಲ್ಲಿ, ಅಂದರೆ ಈ ಜಾಗದಲ್ಲಿ, ಅಂದರೆ ನೆನಪಿರಲಿ ನಿಮಗೆ, ಗಿಡದ ಹತ್ತಿರ ತಗೊಳ್ಬಾರ್ದು. ಈ ಕಡೆ ಸೈಡಲ್ಲಿ ಗಿಡ ಇಲ್ಲಿದೆ ಅಂತಂದರೆ ಇದರ ಬುಡದಲ್ಲಿ, ಪಾಟಿನ ತುದಿಯಲ್ಲಿ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ. ಗಿಡಕ್ಕೂ ಇದು ನಾವೇನು ಮಣ್ಣನ್ನು ಲೂಸ್ ಮಾಡ್ತಿದ್ದೀವಲ್ಲ ಅಲ್ಲಿಗೂ ಸ್ವಲ್ಪ ಗ್ಯಾಪ್ ಇರಬೇಕು. ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ. ಅಂದರೆ ಅದೊಂದು ಹೋಲ್ ರೀತಿ ಆಗಬೇಕು. ಹಾಗೆ ಮಾಡ್ಕೊಳ್ಳಿ. ಅಲ್ಲಿ ಒಂದು ಮುಷ್ಟಿಯಷ್ಟು ಹೂವನ್ನು ಮಾತ್ರ, ನೆನಪಿರಲಿ ಅತಿಯಾಗಿ ಜಾಸ್ತಿ ಹಾಕಬೇಡಿ. ಒಂದು ಮುಷ್ಟಿಯಷ್ಟು ಹೂವನ್ನು ಮಾತ್ರ ಹಾಕಿ ಈ ರೀತಿ ಮಣ್ಣು ಮುಚ್ಚಿ ಕ್ಲೋಸ್ ಮಾಡಿಬಿಡಿ. ಜಾಸ್ತಿ ಹಾಕಿದ್ರೆ ಆ ಹೂವು ಕೊಳೆಯೋದ್ರ ಜೊತೆಗೆ ಬೇರು ಕೊಳೆಯುವಂತಹ ಸಮಸ್ಯೆ, ಫಂಗಲ್ ಇನ್ಫೆಕ್ಷನ್ ಆಗುವಂಥ ಸಮಸ್ಯೆ ಇರುತ್ತೆ. ಹಾಗಾಗಿ ಒಂದು ಮುಷ್ಟಿಯಷ್ಟು ಹೂವನ್ನು ಒಂದು ಪಾಟಿಗೆ ಅಷ್ಟೇ ಆ ರೀತಿ ಹಾಕಿ ನೀವು ಪ್ರತಿ ಸಾರಿ ನೀರು ಹಾಕಿದಾಗಲೂ ಸಹ ಪೋಷಕಾಂಶದ ನೀರು ಗಿಡಕ್ಕೆ ಸಿಗತ್ತೆ. ಜೊತೆಗೆ ಅದು ಅಲ್ಲೇ ಕೊಳೆತು ಗೊಬ್ಬರವಾಗಿ ಮಾರ್ಪಾಡಾಗತ್ತೆ. ನಿಮಗೂ ಸಹ ಪೂಜೆಗೆ ಬಳಸಿದಂತಹ ಹೂಗಳನ್ನು ಗಾರ್ಡನಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಬಳಸುವ ವಿಧಾನ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನನ್ನು ಸೇರಿ ತುಂಬ ಜನಕ್ಕೆ ಹೆಲ್ಪ್ ಆಗತ್ತೆ. ಓಕೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.